ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಾ ಪ್ರಸಾದ್. ರೀಕಾಲ್ ವಿತ್ ರಕ್ಷಾ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇದಾರಲ್ಲ, ಇವರು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಕತೆ ಹೇಳೋದಕ್ಕೆ ಶುರು ಮಾಡಿದ್ರೆ ಎಲ್ಲರೂ ಕಿವಿಗೊಟ್ಟು ಕೇಳ್ತಾರೆ. ಕಾಲೇಜು ಸ್ಕೂಲ್ಗಳಲ್ಲಿ ಲೆಕ್ಚರರ್ಸ್ ಪಾಠ ಕೇಳಿರ್ತೀವೋ ಇಲ್ವೋ, ಆದ್ರೆ ಇವ್ರು ಹೇಳೋ ಸ್ಟೋರಿನ ನಾವು ಖಂಡಿತವಾಗ್ಲೂ ಕೇಳ್ತೀವಿ. ನಿಮ್ಮೆಲ್ಲರ ಪ್ರೀತಿಯ ಧರ್ಮೇಂದ್ರ ಸರ್ ಇದಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ. 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 ಹೇಗಿದ್ದೀರಾ ಸರ್? ದೇವ್ರದೇ, ನೀವ್ ಹೇಗಿದ್ದೀರಿ? ನಾನ್ ಸೂಪರ್ ಆಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಕೂತು ಮಾತುಕತೆಯನ್ನ ಮಾಡ್ತಾ ಇರೋದು. ಸರ್, ಈ ಒಂದು ರೀಕಾಲ್ ವಿತ್ ರಕ್ಷಾ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ. ಧನ್ಯವಾದ. ಈ ರೀಕಾಲ್ ಅನ್ನೋ ಪದವನ್ನ ನಿಮ್ಗೆ ಕೇಳ್ತಾ ಇದ್ದಂಗೆನೆ ನಿಮ್ಮ ಒಂದು ಚೈಲ್ಡ್ಹುಡ್ ಮೆಮೊರೀಸ್ ಏನ್ ನೆನಪು ಬರುತ್ತೆ ಸರ್, ಮೆಲುಕು ಹಾಕ್ತಾ ಹೋಗೋದಾದ್ರೆ? ತುಂಬಾ ನೆನಪು ಬರುತ್ತೆ. ಈ ದಿನಗಳಲ್ಲಂತೂ ತುಂಬಾ ನೆನಪು ಬರುತ್ತೆ. ಚೈಲ್ಡ್ಹುಡ್ ಮೆಮೊರೀಸ್ ಪ್ರತಿ ವಿಚಾರಕ್ಕೂ ನೆನಪು ಬಂದ್ಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಾವೆಲ್ಲ ಚಿಕ್ಕವರಾಗಿದ್ದಾಗ, ಈಗ 60 ವರ್ಷದಿಂದ ಮನೆಗೆಲ್ಲ ಒಂದೇ ಬಚ್ಚಲ್ ಮನೆ ಅಲ್ವಾ? ಕರೆಕ್ಟ್, ಹೌದು. ಎಲ್ಲಾರ್ಗು ಒಂದೇ ಸೋಪ್. ಬಿಲೀವ್ ಮೀ, ಆಗ 5-6 ಸೋಪ್ ಇರ್ಲಿಲ್ಲ. ಮನೆ ತುಂಬಾ 7-8 ಮಕ್ಳಿದ್ರೆ 7-8 ಸೋಪ್ ಅಲ್ಲ, ಒಂದೇ ಸೋಪ್. ಹೌದು ಅಲ್ವಾ? ಒಂದೇ ಸೋಪ್. ನಾವೆಲ್ಲ ಚಿಕ್ಕವರಾಗಿದ್ದಾಗ ಒಂದೇ ಸೋಪು, ಒಂದೇ ಬಚ್ಚಲ್ ಮನೆ, ಒಂದು ಹಾಲ್ಗೆ, ಒಂದ್ ರೂಮ್ಗೆ ಒಂದೇ ಬಲ್ಬ್. ಆಮೇಲೆ ಟೂತ್ ಪೇಸ್ಟ್ ಕಾನ್ಸೆಪ್ಟ್ ಇಲ್ಲ, ಹಲ್ಪುಡಿ, ನಂಜನಗೂಡ್ ಹಲ್ಪುಡಿ, ಹಲ್ಪುಡಿಯಲ್ಲಿ ಉಜ್ಜೋದು. ಸೊ ಹಿಂಗೆಲ್ಲ ಇದ್ದು ನಾವು ಆರೋಗ್ಯವಾಗೇ ಇದ್ವಲ್ಲ. ಈ ಕಸ್ಟಮೈಸೇಷನ್ ಎಲ್ಲಿಂದ ಬಂತು? ಈಗ ಸಪರೇಟ್ ಬಾತ್ರೂಮ್, ಸಪರೇಟ್ ಪ್ರತಿಯೊಂದು ಯಾವ ತರ ಸಪರೇಟ್ ಅಂದ್ರೆ ಆಸ್ ಇಫ್ ಎವ್ರಿ ಒನ್ ಈಸ್ ಏನೋ ಅವರು ICU ಇಟ್ಟಿರೋ ಪೇಷಂಟ್ ಗಳೇನೋ ಅನ್ನೋ ತರ ಮನೆಯಲ್ಲಿ ಅವ್ರವ್ರದೇ ಸಪರೇಟ್. ಯಾರನ್ನು ಮುಟ್ಸಕ್ ಬಿಡಲ್ಲ. ಅವ್ರ ಸೋಫಾ ಮೇಲೆ ಯಾರು ಕೂರ್ಕೊಳಂಗಿಲ್ಲ. ಅವ್ರ ಮಂಚದ ಮೇಲೆ ಹೋಗಕ್ಕಂತೂ ಸಾಧ್ಯನೇ ಇಲ್ಲ. ಈ ತರ ಯಾವಾಗ ಬಂದ್ಬಿಡ್ತಿದ್ದು ಅಂತ ನನ್ಗನ್ಸುತ್ತೆ. ಇದೇ ನನ್ಗೆ ದೊಡ್ಡ ಡಿಫರೆನ್ಸ್ ಕಾಣಿಸೋದು ಇವಾಗ ಇದೆ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ. ಆಕ್ಚುಲಿ ನಮ್ಮ ಊರ್ನಲ್ಲೂ ಸರ್ ಇವತ್ತಿಗೂ ಕೂಡ ಈ ಒಂದು ಟೂತ್ ಪೇಸ್ಟ್ ಕಾನ್ಸೆಪ್ಟ್ ಇಲ್ಲ. ನಮ್ಮ ಅಜ್ಜಿ ತಾತ ಊರಲ್ಲಿ ಏನಿದ್ದಾರೆ, ಅವ್ರು ಇವತ್ತಿಗೂ ಈ ಹಲ್ಲು ಪುಡಿ ಯೂಸ್ ಮಾಡ್ಕೊಂಡೇನೆ ಇದು. ಆಮೇಲೆ ಬೇವಿನ ಕಡ್ಡಿ, ಈ ತರಾನೇ ಅಲ್ವಾ? ವೆರಿ ನೈಸ್. ಧರ್ಮೇಂದ್ರ ಅವರು ಹಿಸ್ಟೋರಿಯನ್ ಆಗಕ್ಕಿಂತ ಮುಂಚೆ ಏನ್ ಆಗ್ಬೇಕು ಅಂತ ಆಸೆ ಕಟ್ಕೊಂಡಿದ್ದು ಸರ್? ನಾನು ಈಗ ಇತಿಹಾಸದ ಕಥೆಗಳನ್ನ, ಪುಸ್ತಕಗಳನ್ನ ಓದಿ ಅದನ್ನ ನಾನ್ ಜೀರ್ಣಿಸ್ಕೊಂಡು ನಾನ್ ಜನಕ್ಕೆ ಹೇಳಕ್ ಮುಂಚೆ ನಾನೊಬ್ಬ ಸಿವಿಲ್ ಇಂಜಿನಿಯರ್ ರಿಟೈರ್ಮೆಂಟ್ ಮೋಡಲ್ ಇದ್ದೆ ನಾನು. ಸೊ ಸಾಕಷ್ಟು ವರ್ಷ ಹೊರದೇಶಗಳಲ್ಲಿ ಕೆಲಸ ಮಾಡಿದ್ರಿಂದ ಇನ್ ಸಾಕು ಇದು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನೀವ್ ಎಷ್ಟ್ ದುಡಿದ್ರು ಅಷ್ಟೇನೆ, ಒಂದು ಪಕ್ಕ ಎಷ್ಟು ಸೊನ್ನೆ ಸೇರ್ಸಿದ್ರು ಅದು ಮುಗಿಯಲ್ಲ. ಎಲ್ಲೋ ಒಂದ್ ಕಡೆ ನಿಂತ್ಕೋಬೇಕು. ಸಾಕು, ಸರಳತೆಯೇ ಸಂತೃಪ್ತಿ ಅಂತ ನಾನು ಅದೊಂದು ಧ್ಯೇಯ ವಾಕ್ಯ ಅಂತ ಇಟ್ಕೊಂಡ್ಬಿಟ್ಟು, ಸಾಕು ಇರೋದ್ರಲ್ಲೇ ಜೀವನ ಮಾಡೋಣ, ಇನ್ನು ಎಷ್ಟ್ ಮಾಡಿದ್ರು ಇದಿಷ್ಟೇನೆ ಅಂತೇಳಿ ವಾಪಸ್ ಮೈಸೂರ್ಗೆ ಹೋಗೋಣ, ಮೈಸೂರಲ್ಲೇ ನಾವು ಉಳಿದ ಜೀವನವನ್ನ ಕಳಿಯೋಣ ಅಂತೇಳಿ ಮನೇನು ಎಲ್ಲ ಮೈಸೂರಲ್ಲೇ ಕಟ್ಕೊಂಡು ಎಲ್ಲಾನು ಪ್ಲಾನ್ ಮಾಡಿದ್ದೆ. ಆದ್ರೆ ಭಗವಂತನ್ ಬೇರೆ ಪ್ಲಾನ್ ಇತ್ತಲ್ಲ. ಇಷ್ಟು ದೊಡ್ಡ ಪ್ಲಾನ್ ಇದೆ ಭಗವಂತಂದು ನನಗೆ ಗೊತ್ತೇ ಇಲ್ಲ. ಇದು ಯಾವ್ದೋ ಈ ನಮ್ಮ ಕರೀನಾ ಕಪೂರ್ ಪಿಕ್ಚರ್ ಅಲ್ಲಿ ಹೇಳ್ತಾರಲ್ಲ, ಅವನು ಏನು ಏಕಿಂಚ್ ಕಾ ಟ್ರೈನ್ ಏನು ಮೀಲೋಕಿ ದೂರಿ ಅಂತ ಹೇಳ್ತಾನಲ್ಲ, ನಂಗೆ ಒಂದು ಟ್ರ್ಯಾಕ್ ಚೇಂಜ್ ಆದ್ರೆ ಎಲ್ಲ ಹೊರಟೋಗ್ಬಿಡ್ತೀನಿ. ನಾನು ಎಲ್ಲೋ ಬಂದ್ಬಿಟ್ಟಿದೀನಿ. ಈಗ ವಾಪಸ್ ತಿರುಗಿ ನೋಡಿದ್ರೆ ನನ್ ಲೈಫೇ ಅಲ್ಲ ಇದು ಅಂತ ಅನ್ಸ್ತಾ ಇರುತ್ತೆ. ಬಟ್ ಇದನ್ನ ನಾನ್ ಭಗವಂತನ ಹತ್ರ ಕೇಳ್ದವನು ಅಲ್ಲ, ಕನ್ಸು ಬಿದ್ದಿಲ್ಲ, ನನ್ನ ಆಸೆನೂ ಪಟ್ಟವನಲ್ಲ. ನಾನೇನೋ ಒಂದು ನನ್ನ ಆಸಕ್ತಿಗೆ ಇದನ್ನ ಶುರು ಮಾಡಿದೆ, ಇದು ಚೆನ್ನಾಗಿದೆಯಲ್ಲ ಅಂತ. ಇದೇನು ಈ ತರ ಎಲ್ಲ ಮಾಡಿದ್ರಲ್ಲ ಮಹಾರಾಜರು, ಹೌದಾ ಇದೆಲ್ಲ ಇದೆಯಾ? ಓ ಹೌದಾ, ಇದೆಲ್ಲ ನಾವೇನೋ ಎಲೆಕ್ಟ್ರಿಕ್ ಲೈಟ್ ಪಟ್ಕೊಂಡಿದ್ವಿ, ಓ ಹೌದಾ ಅಂತ. ಈಗ ನನ್ನನ್ ಕೇಳಿದವರೆಲ್ಲ ಜನ ಹೇಗೆ ಆಶ್ಚರ್ಯ ಪಡ್ತಾರೆ, ಆಗ ಮೊದ್ಲು ನಾನು ಆಶ್ಚರ್ಯ ಪಟ್ಟೆ, ಹೌದಾ ಇದಂಗೆ ಈ ತರ ಇದೆಯಾ ಅಂತ. ಆಮೇಲೆ ಇದನ್ನ ಒಂದು ಪುಸ್ತಕ ಬರ್ದೆ. ಇದನ್ನ ಪುಸ್ತಕ ಮಾಡ್ಬಿಟ್ಟು ನಮ್ ಕಾಲದವರೆಲ್ಲ ಅದೇ ಯೋಚನೆ ಮಾಡೋದು. ಏನೇ ಗೊತ್ತಾದ್ರೂ ತುಂಬಾ ವಿಚಾರಗಳು ಬಂದ್ಬಿಟ್ರೆ ಅದೊಂದು ಪುಸ್ತಕ ಮಾಡ್ಕೊಟ್ಬಿಡೋಣ. ಇದು ಆಲ್ರೆಡಿ 100 ಪುಸ್ತಕದಲ್ಲಿ ಬಂದಿದೆ, ನಾವು ಒಂದ್ ಪುಸ್ತಕ ಬರೆಯೋಣ ಅನ್ನೋ ಒಂದು ಹುಚ್ಚು. ಸೊ ಅದನ್ನ ಬರೆದ ಮೇಲೆ ಓದವ್ರೆ ಓದಿದ್ರು. ಆಮೇಲೆ ಇಲ್ಲ ನನ್ಗೆ ಇದನ್ ಪುಸ್ತಕ ಬರೆದು ಸಾಹಿತಿ ಆಗ್ಬೇಕು ಅಂತ ನಾನೇನ್ ಕನ್ಸಲ್ಲಿ ಇವತ್ತಿಗೂ ಇಲ್ಲ. ನನ್ಗೆ ಅದೆಲ್ಲ ಆಸೆ ಇಲ್ಲ. ಸೊ ಹಂಗಾಗಿ ಇದನ್ನ ಹೇಗೆ ಇದನ್ನ ಜನಕ್ಕೆ ತಲುಪಿಸೋದು ಅಂತ ಅನ್ಕೊಂಡಾಗ ಇದು ಶುರುವಾಯ್ತು ನೋಡಿ. ಸೋಷಿಯಲ್ ಮೀಡಿಯಾ ದಾರಿ ಹಿಡಿದೆ. ಈ ಜನ ಎಲ್ಲ ನೋಡ್ತಾರೆ. ಈಗ ಜನರ ಕೈಯಲ್ಲಿ ಇದು ಮೊಬೈಲ್ ಇದೆ, ಇದ್ರ ಮೂಲಕ ಜನಗಳ ಮನ್ಸುಗಳಿಗೆ ಹೋಗ್ಬೋದು ಅಂತ ಅನ್ನಿಸ್ತು. ಸರಿ, ಅದನ್ನ ಶುರು ಮಾಡಿದ್ರೆ ಇದು ಹಿಂಗ್ ತಗೊಂಡ್ಬಿಡ್ತು. ಓ ಇದು ಹುಲಿ ಸವಾರಿ ಅಂತ ಮೊದಲನೇದರಲ್ಲೇ ಗೊತ್ತಾಗೋತಿದ್ದು. ವೆರಿ ನೈಸ್. ಯಾವತ್ತಾದ್ರೂ ನಿಮಗೆ ಸ್ಪೆಸಿಫಿಕ್ ಆಗಿ ಅನ್ಸಿದ್ಯಾ ದಟ್ ಹಿಸ್ಟ್ರಿ, ಇತಿಹಾಸ ಅನ್ನೋದು ನನ್ನನ್ನ ಕೈ ಬಿಸಿ ಕರೀತಾ ಇದೆ ಅಂತ ಹೇಳಿ? ಯಾವತ್ ಅನ್ಸ್ಲಿಲ್ಲ ನಂಗೆ. ಇದನ್ನ ಯಾವತ್ತು ನಾನು ಎಕ್ಸ್ಪೆಕ್ಟೇ ಮಾಡ್ದವನಲ್ಲ. ಇದನ್ನ ಯಾವತ್ತು ನಾನು ಈ ತರ ಆಗ್ತೀನಿ ಅಂತ. ಯಾಕೆಂದ್ರೆ ಇವಾಗ ನೋಡಿ, ಈ ಜನ ಏನ್ ಫಾಲೋ ಮಾಡ್ತಾರೆ, ಟ್ರೆಂಡಿಂಗ್ ಇನ್ ದಿ ಸಿಟಿ ಫಾಲೋ ಮಾಡ್ತಾರೆ. ಟ್ರೆಂಡ್ ಏನು IT ಇಂಡಸ್ಟ್ರಿ, ಅದು ಬಿಟ್ಟರೆ ಟ್ರೆಂಡ್ ಏನು ಹೋಟೆಲ್ಸ್, ಅದು ಬಿಟ್ಟರೆ ಟ್ರೆಂಡ್ ಏನು ಬೀದಿ ಬದಿ ಅಂಗಡಿಗಳು, ಅದು ಬಿಟ್ಟರೆ ಟ್ರೆಂಡ್ ಏನೋ ಒಂದು ಸ್ಟಾರ್ಟ್ಅಪ್. ಈ ಟ್ರೆಂಡಿಂಗ್ ನಡೀತಾ ಇರೋದು ಇದೇನೆ. ನಾವು ಒಂದು ಸ್ಟಾರ್ಟ್ಅಪ್ ಮಾಡೋಣ, ನಾವು ಒಂದು IT ಇಂಡಸ್ಟ್ರಿಗೆ ಸೇರೋಣ, ಇದೇ ನಡೀತಾ ಇರೋದು. ನಾವು ಒಂದು ಕಾಲೇಜ್ ಓಪನ್ ಮಾಡೋಣ, ಇದೇ ಅದು ನಡೀತಾ ಇರೋದು. ಒಂದು ಟ್ರೈನಿಂಗ್ ಸೆಂಟರ್ ಓಪನ್ ಮಾಡೋಣ, ಟ್ಯೂಷನ್ ಓಪನ್, ಇದು ಟ್ರೆಂಡಿಂಗ್ ಅಲ್ಲಿ ಇರೋದು. ಇತಿಹಾಸ ಅನ್ನೋದು ಮಲ್ಕೊಬಿಟ್ಟಿತ್ತು.
ಅದು ಕೆಳಗಡೆ ಫೌಂಡೇಶನ್ ಆಗ್ಬಿಟ್ಟಿತ್ತು, ಅದ್ರ ಮೇಲೆಲ್ಲ ಜನ ಓಡಾಡ್ತಾ ಇದ್ರು, ಅದು ಕೆಳಗಡೆನೆ ಇತ್ತು, ಮಲ್ಗೋಗ್ಬಿಟ್ಟಿತ್ತು. ಸೊ ಇದನ್ನ ಮೇಲೆ ಎತ್ಬೇಕು ಅಂತೇನು ನನ್ಗೆ ಆ ತರ ಎಲ್ಲ ದೊಡ್ಡ ದೊಡ್ಡ ಉದ್ದೇಶ ಅದೆಲ್ಲ ಏನು ಇರ್ಲಿಲ್ಲ. ನನಗೆ ಇದನ್ನ ವಿಡಿಯೋ ಮಾಡಿ ನಾವು ನಮ್ ಜನಕ್ಕೆ ಇದು ಗೊತ್ತಾಗಬೇಕೆ, ನೋಡಪ್ಪ ಇಲ್ಲಿದೆ ಅಂತ. ನಾ ಆ ಪ್ಲೇಸ್ಗೆ ಹೋಗ್ತಾ ಇದ್ನಲ್ಲ, ನೋಡಿ ಈ ಪ್ಲೇಸ್ ಇಲ್ಲಿದೆ ಅಂತ ತೋರಿಸ್ತಿದ್ದಂಗೆ ಆಗ್ತಿತ್ತು. ನೋಡಿ ಈ ಪ್ಲೇಸ್ ಇದು ಹೆಂಗೆ ಅಂದ್ರೆ, ನಾವೆಲ್ಲ ಬಾಲ್ಯದಲ್ಲಿ ಯವನದಲ್ಲಿ ನಾವೆಲ್ಲ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ ಆಗೆಲ್ಲ. ಅವಾಗೆಲ್ಲ ಕ್ಯಾಮ್ರಾಗಳು ರೀಲ್ ಕ್ಯಾಮ್ರಾದಲ್ಲಿ ಫೋಟೋ ತಕೊಂಬದ್ ಅದನ್ನ ತೊಳಸಿ ನಮ್ ಫ್ರೆಂಡ್ಸ್ಗೆಲ್ಲ ತೋರ್ಸ್ಕೊಂಬರೋದು. ಅವಾಗ ನೋಡಿ ಇಲ್ಲಿ ಹೋಗಿದ್ದೆ, ನೋಡಿ ಇಲ್ಲಿ ಹೋಗಿದ್ದೆ ಅಲ್ಲೇ ತೋರ್ಸ್ಕೊಂಬರೋದು. ಅದೇ ತಾನ ಅವಾಗ, ಅದೇ ಸೋಷಿಯಲ್ ಮೀಡಿಯಾಗ ಕೈಯಲ್ಲಿ ಫೋಟೋಗಳು ಇಟ್ಕೊಂಡು ಎಲ್ಲಾರ್ಗು ತೋರ್ಸ್ಕೊಂಬರೋದು. ನಿಜ. ಇದು ನಮ್ ಮೈಂಡ್ ಅಲ್ಲಿ ಇತ್ತು, ಇಲ್ಲಿ ಹೋಗಿದ್ದೆ ನೋಡಿ ಇಲ್ಲಿದೆ ಅಂತ. ಇದನ್ನ ನೋಡಿ ಇವಾಗ ಇಲ್ಲಿ ಪ್ಯಾಲೇಸ್ ಇದೆ ಮಹಾರಾಜರು, ಇಲ್ಲಿ ಎಲೆಕ್ಟ್ರಿಕ್ ಲೈಟ್ ಇದೆ, ಇಲ್ಲಿ ಬ್ರಿಡ್ಜ್ ಇದೆ, ಇಲ್ಲಿ ಆಸ್ಪತ್ರೆ ಇದೆ, ಇದನ್ನ ತೋರ್ಸಕ್ಕೆ ಅಂತ ಆಯ್ತು. ಸೊ ಇದನ್ನ ತೋರ್ಸಕ್ ಶುರು ಮಾಡಿದೆ. ಇದೆಲ್ಲ ಮೇಲ್ಮಟ್ಟದ ಇತಿಹಾಸ. ಇವಾಗ್ಲೂ ನಾನು ಅದನ್ನೇ ಹೇಳೋದು, ತುಂಬಾ ಡೀಪ್ ಆಗಿ ಹೊರಟಿದ್ರೆ ಜನ ಇವತ್ತಿಗೂ ಕೇಳಲ್ಲ ಅದನ್ನ. ತುಂಬಾ ಡೀಪ್ ಆಗಿ ಹೊರಟಿದ್ರೆ ಜನ ಕೇಳಲ್ಲ. ಜನಕ್ಕೆ ತಾವು ಉಪಯೋಗಿಸ್ತಾ ಇರತಕ್ಕಂತ ದಿನಮಾನದಲ್ಲಿ ಯಾವ್ದು ಅವ್ರಿಗೆ ಕ್ರಾಸ್ ಆಗುತ್ತೆ ಅದನ್ನ ನೋಡಿದಾಗ, ಓಹೋ ಇದು ನಾನು ಧರ್ಮಿ ಹೇಳಿದ್ದ ನಿನ್ನೆ ಇದನ್ನ ಕೇಳಿದ್ದೆ ಅಂತ ಹೇಳ್ತಾರೆ. ಆ ತರದೇ ಅವ್ರಿಗೆ ಬೇಕಾಗಿರೋದು. ಈಗ ಅವ್ರು ಉಪಯೋಗಿಸೋ ರೈಲ್ವೆ ಸ್ಟೇಷನ್, ಈ ರೈಲ್ವೆ ಸ್ಟೇಷನ್ ಅಫ್ಕೋರ್ಸ್ ಒಂದು ಇತಿಹಾಸ ಇರುತ್ತೆ. ಸೊ ನೀವು ಉಪಯೋಗಿಸ್ತಾರ ರೈಲ್ವೆ ಸ್ಟೇಷನ್ 1857 ಅಲ್ಲಿ ಈ ರೈಲ್ವೆ ಸ್ಟೇಷನ್ ಇತ್ತು. ಈ ರೈಲ್ವೆ ಸ್ಟೇಷನ್ಗೆ ಹಿಂದಿನ ಮಹಾರಾಜರು ಇದನ್ನ ಸೃಷ್ಟಿ ಮಾಡಿದ್ರು ಅಂದಾಗ, ಅವ್ರು ನೆಕ್ಸ್ಟ್ ರೈಲ್ವೆ ಸ್ಟೇಷನ್ಗೆ ಹೋದಾಗ, ಓಹೋ ಇದು ಮಹಾರಾಜರು ಸೃಷ್ಟಿ ಮಾಡಿದ್ರು, ಇದನ್ನ ಧರ್ಮಿ ಹೇಳಿದ್ದ ಅಂತ ಗೊತ್ತಾಗ್ತದೆ. ಸೊ ಹಿಂಗೆ ಹೇಳ್ಬೇಕು ಅಂತ ಅನ್ನಿಸ್ತು. ಈ ಬಸ್ ಸ್ಟ್ಯಾಂಡ್ ಜಾಗದಲ್ಲಿ ಮುಂಚೆ ಏನಿತ್ತು, ಕೆರೆ ಇತ್ತು, ಆ ಕೆರೆ. ಸೊ ಈ ರೀತಿಯಾಗಿ ಈಗೆಲ್ಲ ನಾವು ಕೆರೆಗಳನ್ನ ಮುಚ್ಚಿ ಎಲ್ಲ ಮಾಡಿ ಬಿಲ್ಡಿಂಗ್ ಕಟ್ಟಿರೋದ್ರಿಂದ ಇದನ್ನ ಹೇಳ್ಬೇಕು. ಕರೆಕ್ಟ್. ಸ್ವಲ್ಪ ಇನ್ನು ತುಂಬಾ ಹಿಂದಕ್ಕೆ ಹೋಗೋಣ ಸರ್. ನಿಮ್ಮ ಒಂದು ಬಾಲ್ಯದ ಧರ್ಮಿ ಆಯ್ತಾ, ಇವಾಗ ನೀವು ನಿಮ್ಮ ಒಂದು ಸಣ್ಣ ಬಾಲ್ಯದ ಧರ್ಮಿಗೆ ಇವಾಗ ಏನ್ ಹೇಳೋದಿಕ್ ಇಷ್ಟಪಡ್ತೀರಾ? ಲಾಸ್ಟ್ ನಾನು ಐ ಮಿಸ್ಡ್ ದಟ್ ಬಾಲ್ಯದ ಧರ್ಮಿ ಅಂತ ಅನ್ಕೋತೀನಿ. ಯಾಕೆಂದ್ರೆ ನಿಜವಾಗ್ಲೂ ನಾನು ಹೇಳ್ತೀನಿ, ನನ್ನಂತ ಸೋಂಬೇರಿನೇ ಇಲ್ಲ. ಅಂದ್ರೆ ನಾನು ಯಾವ್ದು ಇಷ್ಟೊಂದು ರಿಸ್ಕ್ ತಗೊಂಡು ಕೆಲಸ ಮಾಡ್ದವನೇ ಅಲ್ಲ. ನನ್ಗೇನೆ ಭಗವಂತ 100,000 ಕಿಲೋಮೀಟರ್ ದೂರ ಗಲ್ಫ್ ಅಲ್ಲಿ 20-25 ವರ್ಷ ಕಳಿಸ್ಬಿಟ್ಟ. ಈಗ ನೋಡಿದ್ರೆ ಹಿಂಗ್ ತಿರುಗಿಸ್ತಾ ಇದ್ದೇನೆ. ನಾನು ಯಾವಾಗಲೂ ಆರಾಮಾಗಿ ಮಲ್ಗಿರೋಣ, ರೆಸ್ಟ್ ಮಾಡೋಣ, ಸಾಕು, ಎಲ್ಲೋಗಕ್ಕೂ ನನ್ಗೆ ಇಂಟ್ರೆಸ್ಟ್ ಇಲ್ಲ. ಅಲ್ಲೋಗೋಣ ಇಲ್ಲೋಗೋಣ ಅವೆಲ್ಲ ನನ್ಗೆ ಯಾವ ಆಸಕ್ತಿನೂ ಇಲ್ಲ, ಇವತ್ತಿಗೂ ಆಸಕ್ತಿ ಇಲ್ಲ. ಆದ್ರೆ ಇದಕ್ಕೆ ನಾನು ಓಡಾಡ್ತಾ ಇದೀನಲ್ಲ. ಸೊ ಆ ಬಾಲ್ಯದ ಧರ್ಮಿ, ಒಬ್ಬ ಸೋಂಬೇರಿ ಧರ್ಮಿ ಇದ್ನಲ್ಲ, ಅವನನ್ನು ಮಿಸ್ ಮಾಡ್ಬಿಡೆ ನಾನು. ಅಯ್ಯೋ, ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಆಗ ಯಾರು ನಮ್ನೇನು ಕೇಳ್ತಾ ಇರ್ಲಿಲ್ಲ. ನೀವು ಅಬ್ಸರ್ವ್ ಮಾಡಿ, ನಾವೆಲ್ಲ ಅವಾಗ ಹೆಂಗ್ ಬೆಳೆದು ಅಂತ ಅನ್ಸುತ್ತೆ. ನಮ್ಗೆ ಅಪ್ಪ ಅಮ್ಮ ಬೇಕಾಗಿದ್ದು ಊಟದ ಟೈಮಿಗೆ ಮಾತ್ರ. ಅಪ್ಪ ಬೇಕೇ ಆಗಿರ್ಲಿಲ್ಲ. ಅಪ್ಪ ಬೇಕಾಗಿದ್ದು ಸ್ಕೂಲ್ ಫೀಸ್ ಕಟ್ಟಕ್ ಮಾತ್ರ. ಅಮ್ಮ ಡೈಲಿ 3 ಹೊತ್ತು ಊಟದ ಟೈಮಿಗೆ ಮಾತ್ರ. ಆಮೇಲೆ ನಮ್ಗೆ ಅಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ಆಮೇಲೆ ಅವರು ನಮ್ ಬಗ್ಗೆ ಏನ್ ತಲೆ ಕೆಡ್ಸ್ಕೊತಾರಲ್ಲ, ತಿಂಡಿ ತಿನ್ಬಿಟ್ಟು ಈಚೆ ಬಿಟ್ಬಿಟ್ಟ ಅಂದ್ರೆ ಮುಗೀತ್ ನಾವು. ಆಮೇಲೆ ಊಟದೊತ್ತೆ ಹೋದ್ರೆ ಓದು, ಇಲ್ದೇದಿಲ್ಲ. ಆದ್ರ ಮಿಸ್ ಮಾಡ್ತಾರೆ. ವೆರಿ ನೈಸ್ ಸರ್. ಸೊ ಈಗ ನಿಮ್ಮ ಫೇವ್ರೆಟ್ ಟಾಪಿಕ್ ಇತಿಹಾಸದ ಕಡೆಗೆ ಬರೋಣ. ಈಗ ನಾವು ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಗಳು, ಮತ್ತೆ ನೀವು ಇತಿಹಾಸಕಾರರಾಗೋದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ರಿ, ಈ ತರ ಇನ್ಫಾರ್ಮೇಶನ್ಸ್ ಗಳನ್ನೆಲ್ಲ ನಾವು ತಿಳ್ಕೊಂಡ್ವಿ. ಈಗ ನಿಮ್ಮ ಫೇವ್ರೆಟ್ ಟಾಪಿಕ್ ಗೆ ಬರೋಣ, ಇತಿಹಾಸ ಅಂತ ಹೇಳಿ. ಸೊ ಸರ್, ನೀವು ಈ ಒಂದು ಇತಿಹಾಸವನ್ನ ಶುರು ಮಾಡಿದ್ದು ಮೈಸೂರಿನ ಕಥೆಗಳು ಅಂತ ಹೇಳಿ. ಮೈಸೂರಿನ ಬಗ್ಗೆ ನಿಮ್ ಹತ್ರ ನಾನು ಕೇಳಲಿಲ್ಲ ಅಂತಂದ್ರೆ, ನಾನು ಒಬ್ಬ ಮೈಸೂರು ಹುಡುಗಿಯಾಗಿ ನನ್ನನ್ ಜನ ಬೈತಾರೆ. ಈಗ ಮೈಸೂರ್ ಬಗ್ಗೆ ಹೇಳೋದಾದ್ರೆ ಸರ್, ಇನ್ನೂ ಎಷ್ಟೊಂದು ವಿಚಾರಗಳನ್ನ ನೀವು ಹೇಳ್ಬೇಕು ಅಂತ ಇದ್ದೀರಾ. ಸೊ ಆ ತರ ಒಂದು ಅನ್ನೋನ್ ಸ್ಟೋರಿ ಅಂತ ಇದ್ರೆ, ಲೆಸರ್ ನೋನ್ ಸ್ಟೋರಿ ಅಂತ ಇದ್ರೆ ಮೈಸೂರ್ ಬಗ್ಗೆ ಏನ್ ಸರ್ ಅದು? ತುಂಬಾ ಇದೆ ಮೈಸೂರಲ್ಲಿ. ಈಗ ನಾನು ಹೆಂಗೆ ಬೆಂಗಳೂರಲ್ಲಿ ಪ್ರತಿ ಬೀದಿಗೆ ಇತಿಹಾಸ ಇದೆ ಅಂತ ಹೇಳ್ತೀನೋ, ಮೈಸೂರಲ್ಲೂ ಆತರ ಇತಿಹಾಸ ತುಂಬಾ ಇದೆ. ಬೆಂಗಳೂರಿನಲ್ಲಿ ಪೇಟೆಗಳು, ಬಳೆಪೇಟೆ, ಅಕ್ಕಿಪೇಟೆ, ಆ ತರದ್ದು. ಮೈಸೂರಿನಲ್ಲಿ ಮೊಹಲ್ಲಾಗಳು, ಲಷ್ಕರ್ ಮೊಹಲ್ಲಾ, ಕಿಲ್ಲೆ ಮೊಹಲ್ಲಾ, ನರಸಿಂಹರಾಜ್ ಮೊಹಲ್ಲಾ, ಕೃಷ್ಣರಾಜ್ ಮೊಹಲ್ಲಾಗಳು, ಆಯ್ತಾ. ಆಮೇಲೆ ಮೈಸೂರಿನಲ್ಲಿ ಬೀದಿಗಳು, ಒಂದು ರಾಣಿಗಲ್ಲಿ, ತೊಗರಿ ಬೀದಿ, ಈ ತರ. ಆಮೇಲೆ ಮೈಸೂರಿನಲ್ಲಿ ಕೇರಿಗಳು, ಬಂಡಿಕೇರಿ, ಗೊಲ್ಲಗೇರಿ, ಬೆಸ್ತರಗೇರಿ, ಜಾತಿ ಆಧಾರಿತ ಕೇರಿಗಳು. ಬಂಡಿಕೇರಿ ಬಂಡಿಗಳಿದ್ದಂಥದ್ದು, ಬೆಸ್ತರಿದ್ದಂಥದ್ದು ಬೆಸ್ತರೆ ಕೇರಿ, ಗೊಲ್ಲರಿದ್ದಂಥದ್ದು ಗೊಲ್ಗೇರಿ. ಮೈಸೂರಲ್ಲಿ ಲಷ್ಕರ್ ಮೊಹಲ್ಲಾ ಅಂತ ಒಂದಿದೆ. ಕಿಲ್ಲೆ ಮೊಹಲ್ಲಾ ಅಂದ್ರೆ ಫೋರ್ಟ್ ಮೊಹಲ್ಲಾ. ಅಂದ್ರೆ ಮೈಸೂರು ನಾವೆಲ್ಲ ಫೋರ್ಟ್ ಮೊಹಲ್ಲಾದವರು. ಯಾಕೆಂತಂದ್ರೆ ಅಲ್ಲಿ ಕೋಟೆ, ಫೋರ್ಟ್ ಅಂದ್ರೆ ಕಿಲ್ಲ ಅಂದ್ರೆ ಕೋಟೆ, ಕೋಟೆಯ ಮೊಹಲ್ಲಾ ಅಂದ್ರೆ ನಾವೆಲ್ಲ ಕೋಟೆ ಮೊಹಲ್ಲಾ, ಅದು ಕೋಟೆ ಪಕ್ಕ ಇದ್ದವ್ರು ನಾವೆಲ್ಲ. ಸೊ ನಮ್ದು ಕೋಟೆ ಮೊಹಲ್ಲಾ. ಲಷ್ಕರ್ ಮೊಹಲ್ಲಾ ಅಂತ ಮೈಸೂರಲ್ಲಿ. ಏನ್ ಲಷ್ಕರ್ ಮೊಹಲ್ಲಾ ಅಂತಂದ್ರೆ, 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆದಾಗ ಟಿಪ್ಪು ಸುಲ್ತಾನ್ ಮರಣ ನಂತರ ಟಿಪ್ಪು ಸುಲ್ತಾನರ ಕ್ಯಾಬಿನೆಟ್ ಅಲ್ಲಿ ಇದ್ದಂತೆ ಎಲ್ಲ ಮಂತ್ರಿಗಳು ಅವರೆಲ್ಲ ಹೊರಗಡೆಯಿಂದ ಬಂದವರು. ಐದರಲ್ಲಿ ಅವ್ರನ್ನೆಲ್ಲ ಹೊರಗಡೆಯಿಂದ ಕರ್ಕೊಂಡ್ ಬಂದಿದ್ದ, ಆಂಧ್ರ ಪ್ರದೇಶ ಮತ್ತೆ ಮದ್ರಾಸ್ ಪ್ರಾಂತ್ಯಗಳಿಂದ. ಅವರೆಲ್ಲ ವಾಪಸ್ ಹೊರಟೋಗ್ತಾರೆ.
ಬ್ರಿಟಿಷರು ಅವ್ರನ್ನ ಕೇಳ್ಕೊತಾರೆ ಈ ಸೆಟಪ್ ಹೆಂಗಿದೆ ಹಂಗೆ ನಡೀಲಿ, ನೀವು ನಮ್ಗೆ ಕೊಡಿ ಆಮದನಿನ ಅಂತ ಕೇಳ್ಕೊಂಡಾಗ ಅವ್ರು ಒಪ್ಪಲ್ಲ. ನಾವು ಬಂದಿದ್ ಕೆಲಸ ಮುಗೀತು, ಹೈದರ್ ಅವ್ರು ನಮ್ಗೆ ಕರ್ಕೊಂಡ್ ಬಂದಿದ್ರು, ಹೈದರ್ ಟಿಪ್ಪುಗ್ ನಾವು ಸೇವೆ ಮಾಡಿದೀವಿ, ಅವ್ರಿಬ್ರು ಈಗಿಲ್ಲ, ನಾವು ವಿ ಡೋಂಟ್ ವಾಂಟ್ ಟು ವರ್ಕ್ ಎನಿ ಮೋರ್, ನಮ್ಗೆ ಕೊಟ್ಬಿಡಿ ನಮ್ದು ಅದಾಗ ಏನೋ ಒಂದಿಷ್ಟು ಕಾಂಪನ್ಸೇಷನ್ ತರ ಇಟ್ಕೊಂಡು ಹೊರಟೋಗ್ತಾರೆ. ಇವತ್ಗೂ ನಾವು ಹೈದರ್ ಟಿಪ್ಪು ಸುಲ್ತಾನರ ಮಂತ್ರಿ ಮಂಡಲದ ಎಲ್ಲ ಮಂತ್ರಿಗಳ ಸಮಾಧಿಗಳನ್ನ ನೀವು ಆಂಧ್ರ ಮತ್ತು ತಮಿಳುನಾಡಲ್ಲಿ ನೋಡ್ಬೋದು. ಯಾಕಂದ್ರೆ ಅಲ್ಲೋ ಕೊನೆ ದಿನಗಳನ್ನ ಕಳೆದ್ಬಿಟ್ರು. ಕರೆಕ್ಟ್. ಆದರೆ ಅವತ್ತು ಹೈದರ್ ಕರ್ಕೊಂಡ್ ಬಂದಿದ್ದಂತ ಮುಸಲ್ಮಾನ ಸೈನಿಕರು ಅವರೆಲ್ಲ ಹೋಗ್ತಾರೆ, ಅವರೆಲ್ಲ ಬಡವ ಜನ. ಒಂದ್ಸರಿ ಗುಳೆ ಎದ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಬಂದಿಲ್ಲಿ 70-80 ವರ್ಷ 100 ವರ್ಷ ಕಳೆದ್ಬಿಟ್ಟಿದ್ದಾರೆ. 2ನೇ ಜನರೇಷನ್ ಶುರು ಆಗಿದೆ, ಎಲ್ಲಿ ಹೋಗ್ತಾರೆ ವಾಪಸ್? ಅವ್ರಿಗೇನು ಇಲ್ಲ. ಸೊ ಸಾವಿರಾರು ಸೈನಿಕರು ಉಳ್ಕೊಂಡ್ಬಿಟ್ರು ಇಲ್ಲಿ. ಹೈದರು ತಿರ್ಕೊಂಡ್ರು, ಟಿಪ್ಪುನು ತಿರ್ಕೊಂಡ್ಬಿಟ್ರು, ಮಂತ್ರಿಗಳೆಲ್ಲ ಹೊರಟೋದ್ರು, ಸೈನಿಕರು ಏನ್ ಮಾಡ್ತಾರೆ? ಆಗ ಅವರು ಮಹಾರಾಜ 3ನೇ ಕೃಷ್ಣರಾಜ ಒಡೆಯರು, ಅವ್ರ 5 ವರ್ಷ, ಅವ್ರ ಅಜ್ಜಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ, ಅವ್ರನ್ನ ನೆನ್ಕೋಬೇಕು ಇವ್ರೆಲ್ಲ. ಅವ್ರನ್ನ ಕೇಳ್ಕೊತಾರೆ ಮಹಾರಾಜರನ್ನ, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಅವ್ರನ್ನ, ಸ್ವಾಮಿ ಈಗ ಮಂತ್ರಿಗಳೆಲ್ಲ ಏನೋ ಶ್ರೀಮಂತರು, ದುಡ್ಡಿದೆ, ಹೊರಟೋದ್ರು, ಜಮೀನು ತೋಟ ಭೂಮಿ ಕಾಣಿ ಮಾಡ್ಕೊಂಡ್ರು, ಅಲ್ಲಿ ಸೆಟ್ಲ್ ಆಗ್ಬಿಟ್ರು, ನಾವೇನ್ ಮಾಡೋಣ? ನಾವು ಸೇವೆಗೆ ಬಂದವರು, ಸೈನಿಕರು ಯುದ್ಧದಲ್ಲಿ ಹೋರಾಡ ಸಾಯಕ್ಕೆ ಏನ್ ಬಂದವರು, ಯುದ್ಧದಲ್ಲಿ ಯುದ್ಧ ಸೋತ್ವು, ನಾವೆಲ್ಲ ಬದುಕುಳಿದ್ಬಿಟ್ರು, ಏನ್ ಮಾಡೋಣ, ಎಲ್ಲಿಗೆ ಹೋಗೋಣ ಅಂದಾಗ ಮಹಾರಾಜರು ಬನ್ನಿ ನಮ್ ಜೊತೆ ಅಂತ ಅವ್ರನ್ನೆಲ್ಲ ಮೈಸೂರು ಕರ್ಕೊಂಡ್ಬರ್ತಾರೆ. ಶ್ರೀರಂಗಪಟ್ಟಣದಿಂದ ಮೈಸೂರು ಕರ್ಕೊಂಡ್ಬಂದು ಅವ್ರಿಗೊಂದು ಏರಿಯಾ ಹುಟ್ಟಾಕಿ ಒಂದು ಜನವಸತಿ ಮಾಡಿ ಅವ್ರಿಗೆ ಮಸೀದಿಗಳನ್ನ ಕಟ್ಟಿಸ್ಕೊಟ್ಟು ಅವ್ರಿಗೆಲ್ಲ ಕಟ್ಟಿಸ್ಕೊಡ್ತಾರೆ. ಅದೇ ಲಷ್ಕರ್ ಮೊಹಲ್ಲ. ಲಷ್ಕರ್ ಅಂದ್ರೆ ಒಂದು ಸೈನ್ಯದ ತುಣುಕು. ಸೊ ಅದನ್ನ ಲಷ್ಕರ್ ಮೊಹಲ್ಲ, ಆ ಸೈನಿಕರು ತುಕಡಿ ಇದ್ದಂತ ಏರಿಯಾ ಲಷ್ಕರ್ ಮೊಹಲ್ಲ. ಇದು ಮೈಸೂರಲ್ಲಿ ಮಾತ್ರ. ಒಂದ್ ಕಡೆ ಇನ್ನೊಂದ್ ಕಡೆ ಸೈನ್ಯ ಕರ್ಕೊಂಡ್ಬಂದು ನಾವು ಅವ್ರು ನಿಲ್ಸ್ಕೊಂಡಿದ್ದು. ಅದಾದ್ಮೇಲೆ 1799 ಇಸ್ ದ ಲಾಸ್ಟ್ ವಾರ್ ಆನ್ ಮೈಸೂರ್ ಲ್ಯಾಂಡ್. ಆಮೇಲೆ ಯುದ್ಧವೇ ಆಗ್ಲಿಲ್ಲ. ಸೊ ಲಷ್ಕರ್ ಮೊಹಲ್ಲಾದವ್ರು ಇದ್ದೆಲ್ಲ ನಾಗರಿಕರಾಗ್ಬಿಟ್ರು, ಸೈನಿಕರೆಲ್ಲ ತೀರೋದ್ರು, ಅವ್ರ ಮಕ್ಳಿಗೆಲ್ಲ ನಾಗರಿಕರಾಗಿ ಉಳ್ಕೊಂಡು ಮೈಸೂರಿನವರೇ ಆಗೋದ್ರು. ಆದ್ರೆ ಲಷ್ಕರ್ ಅನ್ನೋ ಹೆಸರು ಮಾತ್ರ ಉಳ್ಕೊಂಡು. ಓಕೆ. ಎಷ್ಟೋ ಇನ್ಫಾರ್ಮೇಶನ್ಸ್ ಗಳು ಟೆಕ್ಸ್ಟ್ ಬುಕ್ ಅಲ್ಲೂ ಸಿಗಲ್ಲ ಸರ್. ಈಗಿನ ಜನರೇಷನ್ ಅವ್ರಿಗೆ ವಿಚಾರಗಳನ್ನ ನೀವು ಹೇಳೋ ಪ್ರಯತ್ನ ಪಡ್ತಿದ್ದೀರಾ, ಬಟ್ ಎಲ್ಲೋ ನಿಮ್ಗೆ ಅನ್ಸತ್ತಾ ಟೆಕ್ಸ್ಟ್ ಬುಕ್ ನಲ್ಲೂ ಕೂಡ ಈ ತರದ್ದು ಮೈಸೂರಿನ ಒಂದು ವಿಚಾರವನ್ನ ಅವ್ರು ಮೆನ್ಷನ್ ಮಾಡ್ಲೇಬೇಕು ಅಂತ? ಪ್ರತಿಯೊಂದು ವಿಚಾರನು ಮೆನ್ಷನ್ ಮಾಡ್ಬೇಕಮ್ಮ. ಆಕ್ಚುಲಿ ಇದೇನಾಗೋಗಿದೆ, ಈಗ ಹೈಸ್ಕೂಲ್ ತನಕಷ್ಟೇ ಎಲ್ಲಾರು ಒಂದೇ ತರ ಓದ್ತಾರೆ, ಹೈಸ್ಕೂಲ್ ಆದ್ಮೇಲೆ ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾರೆ. ಸೊ ಹೈಸ್ಕೂಲ್ ಆದ್ಮೇಲೆ ನೀವು ಸೈನ್ಸ್ ತಗೋತೀರಿ, ಅವ್ರು ಕಾಮರ್ಸ್ ತಗೋತಾರೆ, ಇನ್ನೊಬ್ರು ಇನ್ನೇನೋ ತಗೋತಾರೆ. ಸೊ ಅವ್ರು ಏನ್ ಬೇಕು ಅಷ್ಟ್ ಮಾತ್ರ ಓದ್ಕೊಂಡು ಹೋಗ್ತಾರೆ, ಮಿಕ್ಕಿದ್ರ ಬಗ್ಗೆ ಅವ್ರಿಗೆ ಅರಿವಿರಲ್ಲ. ಸೊ ಮಕ್ಳಿಗೆ ಇದನ್ನ ಹೇಳ್ಬೇಕು ಅಂದ್ರೆ 1 to 10 ಒಳಗಡೆನೆ ಹೇಳ್ಬೇಕು. ಅವ್ರು ಬೇಕೋ ಬೇಡೋ ಓದಿರ್ತಾರೆ. ಆಗ ಇದನ್ನ 1ರಿಂದ 10ನೇ ಕ್ಲಾಸ್ ಒಳಗೆ ಸ್ಲೋ ಆಗಿ ಇದನ್ನೆಲ್ಲ ಸೇರಿಸ್ಬೇಕು ಇವ್ರು. ಒಂದ್ ಸೋಷಿಯಲ್ ಸೈನ್ಸ್ ಅಂತ ಒಂದ್ ಸಬ್ಜೆಕ್ಟ್ ಇದ್ದೇ ಇರುತ್ತೆ, ಸೋಷಿಯಲ್ ಸ್ಟಡೀಸ್, ಅದ್ರಲ್ಲಿ ಸೇರಿಸ್ಬೇಕು ಇವ್ರು. ಆಗ ಮಕ್ಳು ಮರೆಯಲ್ಲ, ನಾವ್ ಇದನ್ನ 7ನೇ ಕ್ಲಾಸಲ್ಲಿ ಓದಿದ್ವಿ, 9ನೇ ಕ್ಲಾಸಲ್ಲಿ ಓದಿದ್ವಿ ಅನ್ನೋ ತರ ಜ್ಞಾಪಕ ಇಟ್ಕೊಂಡಿರ್ತಾರೆ. ಆಗ್ಲೇ ಇವ್ರು ಸೇರಿಸ್ಬೇಕಿತ್ತು. ಈಗ್ಲೂ ಸೇರಿಸಬಹುದು. ಇವ್ರಿಗೆ ಒಂದು ಏನಕ್ಕೆ ಮನೋ ಇಚ್ಛೆ ಮುಖ್ಯ, ಇಚ್ಛಾಶಕ್ತಿ ಮುಖ್ಯ. ಎಲ್ಲ ಸರ್ಕಾರಗಳಿಗೆ ಇಚ್ಛಾಶಕ್ತಿನ ಇದನ್ನ ಬದಲಾಯಿಸಿದ್ರೆ ನಮ್ಮ ಮಕ್ಳು ಓದ್ತಾರೆ. ಇಂತ ಒಂದು ವಿಚಾರವನ್ನ ಸೇರಿಸ್ಬೇಕು ಅಂತ ಇವತ್ತಿಗೂ ನೀವು ಹಠ ಹಿಡಿದು ಕೂಡುವಂತದ್ದು ಅಂತಂದ್ರೆ ಸರ್ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮಹಾನ್ ಮಹಾರಾಜ ದೈವಾಂಶ ಸಂಭೂತ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನಾವು ದಿನ ನೆನಿಬೇಕು. ಸೊ ಅಷ್ಟು ಕೆಲಸಗಳು ಮಾಡಿದ್ದಾರೆ. ಅವ್ರನ್ನ ಯಾಕೆ ಅವ್ರದ್ದೇ ಒಂದು ಪುಸ್ತಕ ಬರೆದು ಬಿಡೋದು, ಅವ್ರ ಬಗ್ಗೆನೇ ಒಂದು ಪುಸ್ತಕ, ಒಂದು ಇತಿಹಾಸದ ಒಂದು ಸಬ್ಜೆಕ್ಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಾನೆ ಬರೀಬಹುದು, ಅವ್ರ ಜೀವನ ಮತ್ತು ಸಾಧನೆಗಳು. ಯಾಕೆಂತಂದ್ರೆ ಅವತ್ತಿನ ಇಡೀ ಪ್ರಪಂಚ ಒಂದ್ ಕಡೆ ಹರಿತಾ ಇದ್ದಂತ ಒಂದು ಸಾಂಪ್ರದಾಯಿಕವಾದಂತ ಭಾರತೀಯ ಪರಂಪರೆನ ಸಂಪೂರ್ಣವಾಗಿ ಬದಲಾಯಿಸಿ ಆಧುನಿಕತೆಯತ್ತ ತಗೊಂಡೋದಂತ ಮಹಾನ್ ವ್ಯಕ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರ ತಂದೆ ಅಪ್ಪ ಮಗನ್ ಸ್ಟೋರಿ ಏನಿದೆ, 10ನೇ ಚಾಮರಾಜ ಒಡೆಯರು, ವಾಣಿವಿಲಾಸ ಸಂವಿಧಾನ ಗಂಡ ಹೆಂಡತಿಯರು, ಅವ್ರ ಮಗ ನಾಲ್ವಡಿ ಕೃಷ್ಣರಾಜ ಒಡೆಯರು, ಇವ್ರು 3 ಜನ ಇದಾರಲ್ಲ, ಇವರು ಇಡೀ ಭಾರತದ ನಕಾಶೆಯನ್ನೇ ಬದಲಿಸಿದಂತ ಮಹಾತ್ಮರು. ಮೈಸೂರದಲ್ಲ, ಇಡೀ ಭಾರತದ ನಕಾಶೆಯನ್ನ ಬದಲಿಸಿದಂತ ಮಹಾತ್ಮರು 10ನೇ ಚಾಮರಾಜ ಒಡೆಯರು, ಅವರ ಧರ್ಮಪತ್ನಿ ವಾಣಿವಿಲಾಸ ಸಂವಿಧಾನ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಇಡೀ ಭಾರತ ಮುಂದೆ ಹೇಗ್ ಹೋಗ್ಬೇಕು ಅಂತ ತೋರಿಸ್ಕೊಟ್ಟಂತ ಪುಣ್ಯಾತ್ಮರು ಇವರು. 100 ವರ್ಷ ಮುಂದೆ ಯೋಚನೆ ಮಾಡಿದಂಥವ್ರು. ಎಲ್ಲ ಸೈನ್ಸು, ಟೆಕ್ನಾಲಜಿ, ಏರ್ಕ್ರಾಫ್ಟು ಎಲ್ಲಾನು ಮೈಸೂರು ಬೆಂಗಳೂರು ತಗೊಂಡ್ಬಂದಿತ್ತಂತವ್ರು ಇವರು. ಬೆಂಗಳೂರು ಇವತ್ತು ಜಗತ್ತಿನಾದ್ಯಂತ ಬೆಳಗ್ತಾ ಇರೋದಕ್ಕೆ ಬುನಾದಿಯನ್ನ ಹಾಕಂತವ್ರು ಇವರು. ಸೊ ಇವ್ರ ಬಗ್ಗೆನೆ ಒಂದು ಸಬ್ಜೆಕ್ಟ್ ಮಾಡ್ಬಿಟ್ಟು ಇದು ಹೇಗೆ ಆಧುನಿಕತೆಗೆ ಹೇಗಿದು ಹೊಂದುತ್ತೆ ಅಂತ ಇದನ್ನ ಒಂದು ಎಕ್ಸ್ಪ್ಲೈನ್ ಮಾಡೋ ಒಂದು ಸಬ್ಜೆಕ್ಟ್ ಮಾಡ್ಬಿಟ್ರೆ ನಿಜವಾಗ್ಲೂ ಆಗ ಬೀದಿ ಗಲ್ಲಿ ಇವ್ರ ಮಹಾರಾಜರ ಫೋಟೋ ಇರುತ್ತೆ. ಆಧುನಿಕ ಭಾರತದ ಪಿತಾಮಹ ಅಂತ ಯಾರಾದ್ರೂ ಇದ್ರೆ ಅವರು 10ನೇ ಚಾಮರಾಜ ಒಡೆಯರು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರ ಸಬ್ಜೆಕ್ಟ್ ಇರ್ಲೇಬೇಕು. ಅವರು ಅವತ್ತಿನ ಭಾರತದ IISc ಅಂತದನ್ನ ತಂದ್ರು, ಟಾಟಾ ಸಿಲ್ಕ್ ಅಂತದನ್ನ ತಂದ್ರು, ಏನೆಲ್ಲ ತಂದ್ರು ಅಂದ್ರೆ ಅದೇ ಇವತ್ತೊಂದು ಎಪಿಸೋಡ್ ಆಗೋಗುತ್ತೆ. ಎಲೆಕ್ಟ್ರಿಸಿಟಿಯಿಂದ ಎಲ್ಲಿವರೆಗೆ ಕರೆಕ್ಟ್ ಅಲ್ವಾ, ಎಲ್ಲದ್ರಿಂದ ತಂದ್ರು. ಈಗ ನೋಡಿ,
ಕಾವೇರಿ ಅಣೆಕಟ್ಟು ಕಟ್ಟೋದಕ್ಕೆ ತಮಿಳರು ನಮ್ಗೆ ನಿಲ್ಲದಂತ ಕಾಟ ಕೊಟ್ರು. 1911ರಿಂದ 1931ವರೆಗೆ 20 ವರ್ಷ ಕಾಟ ಕೊಟ್ರು ನಮ್ಗೆ. 20 ಸುದೀರ್ಘ ವರ್ಷಗಳನ್ನ ತೆಗೆದುಕೊಂಡು ನಾವು ಕಾವೇರಿ ಡ್ಯಾಮ್ ಕಟ್ಟಿದ್ದು. ಅದರ ಹಿಂದಿನ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಎಲ್ಲ ಅವಮಾನಗಳನ್ನ ನುಂಗಿ ಕಣ್ಣೀರ್ ಬದಲಾಗಿ ಕಣ್ಣಲ್ಲಿ ರಕ್ತ ಸುರಿಸಿ ಡ್ಯಾಮ್ ಕಟ್ಟಿದ್ರು. ಆಯ್ತಾ? ಅದಾದ್ಮೇಲೆ ಇವ್ರು ಮೆಟ್ರೋ ಡ್ಯಾಮ್ ಕಟ್ಟಿದ್ರು. ಕರ್ನಾಟಕದ ಕನ್ನಂಬಾಡಿಗಿಂತ 2ರಷ್ಟು ಕೆಪಾಸಿಟಿ ಇರುವಂತ ಮೆಟ್ರೋ ಡ್ಯಾಮ್ ಬರೀ 6 ವರ್ಷಕ್ಕೆ ಮುಗಿಸಿದ್ರು. ಯಾಕೆಂದ್ರೆ ಅವ್ರನ್ನ ಯಾರು ತಡೆಯೋರಿಲ್ವಲ್ಲ. 6 ವರ್ಷಕ್ಕೆ ಮುಗಿಸಿದ್ರು. ಅವ್ರು ಮೆಟ್ರೋ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಅವ್ರಿಗೆ ಬೇಕಾದಂತ ಎಲೆಕ್ಟ್ರಿಸಿಟಿ ಕೊಟ್ಟಿದ್ ನಾವೇ. ಯಾರು ಯಾರನ್ನ ಹಿಂಸೆ ಕೊಟ್ರೋ ಅವರಿಂದಾನೇ ಅವ್ರ ಸಹಾಯ ತಗೊಂಡ್ರು, ನಮ್ಮಿಂದ ಅವ್ರ ಸಹಾಯ ತಗೊಂಡ್ರು. ಇಲ್ಲಿಂದ ಎಲೆಕ್ಟ್ರಿಸಿಟಿ ನಮ್ಮ ಶಿವನ ಸಮುದ್ರದ ಎಲೆಕ್ಟ್ರಿಸಿಟಿ ಹೋದಂತ ಕಾಲಕ್ಕೆ ಅಷ್ಟು ದೊಡ್ಡದ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮೇಶನ್ ನಡೆದಿದ್ದು ಜಗತ್ತಿನಲ್ಲಿಯೇ ಮೊದಲು. ಭಾರತದಲ್ಲ, ಇಡೀ ಜಗತ್ತಿನಲ್ಲಿಯೇ ಮೊದಲು. ಅಮೆರಿಕಾದಿಂದ, ಇಂಗ್ಲೆಂಡಿಂದ, ಯುರೋಪಿನಿಂದ ಇಂಜಿನಿಯರ್ಸ್ ಬಂದು ನೋಡಿದ್ರು ಇದನ್ನ ಹೇಗೆ ಇವ್ರು ಟ್ರಾನ್ಸ್ಫರ್ ಮಾಡ್ತಾರೆ ಅಂತ. ಅರ್ಥ ಆಯ್ತಲ್ಲ? ಇಡೀ ಜಗತ್ತಿನಲ್ಲಿ ಆ ಮೊದಲ ಟೆಕ್ನಾಲಜಿ ಎಲೆಕ್ಟ್ರಿಕಲ್ ಟ್ರಾನ್ಸ್ಫಾರ್ಮೇಶನ್ ಅಚೀವ್ ಮಾಡಿದ್ದು ಮೈಸೂರು ಸರ್ಕಾರ. ನಾಲ್ವಡಿ ಕೃಷ್ಣರಾಜ ಒಡೆಯರು ಚೀಫ್ ಇಂಜಿನಿಯರ್ ಫೋರ್ಬ್ಸ್ ಅಂತ, ಅವಾಗ ಬ್ರಿಟಿಷ್ ಚೀಫ್ ಇಂಜಿನಿಯರ್ ಫೋರ್ಬ್ಸ್ ಅಂತ ಇದ್ದ. ಫೋರ್ಬ್ಸ್ ಸ್ಟೇಷನ್ ಅಂತ ಮೈಸೂರಲ್ಲಿ ಇದೆ. ಇವತ್ತು ನಿಮ್ಗೆ ಮೈಸೂರು ಎಂಟರ್ ಆದ ತಕ್ಷಣ ನಿಮ್ಗೆ ಪೈಲಟ್ ಸರ್ಕಲ್ ಸಿಗುತ್ತಲ್ಲ, ಜೈಲ್ ಸರ್ಕಲ್, ಅಲ್ಲಿ ಪಕ್ಕಕ್ಕೆ ಅವನ ಹೆಸರಲ್ಲೇ ಅದು ಎಲೆಕ್ಟ್ರಿಕಲ್ ಸ್ಟೇಷನ್ ಇದೆ, ಫೋರ್ಬ್ಸ್ ಸ್ಟೇಷನ್. ಸೊ ಅದನ್ನ ಕೊಟ್ಟವ್ರು ನಾವು. ಇದೆಲ್ಲ ನೋಡಿ ಎಂತ ರೋಮಾಂಚಕ ಸಂಗತಿಗಳು. ಇದನ್ನೆಲ್ಲ ಮಹಾರಾಜರು ಆ ಕಾಲಕ್ಕೆ ಅಚೀವ್ ಮಾಡ್ಬಿಟ್ರು. ಸೈನ್ಸ್ ಟೆಕ್ನಾಲಜಿಲಿ ಇಡೀ ಅವತ್ತು ಭಾರತದಲ್ಲಿ ಯಾರಾದ್ರೂ ಮುಂಚೂಣಿಯಲ್ಲಿದ್ರೆ ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರನ್ನ ನಾವು ಸೇರಿಸ್ಬೇಕು, ಅವರನ್ನ ನೆನ್ಕೋಬೇಕು. ಇವತ್ತಿನ ಜನಕ್ಕೆ ಅದೆಲ್ಲ ಗೊತ್ತಾಗ್ಬೇಕು. ಇವತ್ತಿನ ಯಂಗ್ ಮೈಂಡ್ಸ್ ಅವೆಲ್ಲ ಗೊತ್ತಾಗ್ಬೇಕು. ಇವ್ರ ಸೈನ್ಸ್ ಅಂಡ್ ಟೆಕ್ನಾಲಜಿ ಏನ್ ಓದ್ತಿದಾರಲ್ಲ ಅದಕ್ಕೆಲ್ಲ ಬುನಾದಿ ಹಾಕೊಟ್ಟವ್ರು ಇವ್ರು ಅಲ್ವಾ. ರಾಮನ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಇರ್ಬೋದು, IISc ಇರ್ಬೋದು, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಇರ್ಬೋದು, ಯು ನೇಮ್ ಎನಿಥಿಂಗ್ ಅದೆಲ್ಲ ಮಾಡಿದಂತ ಪುಣ್ಯಾತ್ಮ. ಎಲ್ಲೋ ಒಂದ್ ಕಡೆ ಬೇಜಾರಾಗತ್ತೆ ಅಲ್ವಾ ಸರ್? ಅಂದ್ರೆ ನಾವು ಬೇರೆ ಬೇರೆ ವಿಚಾರಗಳಲ್ಲಿರುವಂತ ಸ್ಟೋರೀಸ್ಗಳನ್ನ ಓದ್ತೀವಿ. ನಮಗೆ ಒಂದು ನೀವ್ ಹೇಳ್ದಂಗ್ ಬುನಾದಿಯನ್ನ ಕಟ್ಕೊಟ್ಟವ್ರ ಬಗ್ಗೆ ನಾವು ತಿಳ್ಕೊಂಡಿಲ್ಲ, ಅಥವಾ ನಮ್ಗೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಅಥವಾ ಅವ್ರ ಬಗ್ಗೆ ಒಂದಷ್ಟು ಸ್ಟೋರೀಸ್ ಗಳು ಗೊತ್ತಿಲ್ಲ ಅಂತಂದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ಆ ಒಂದು ಸ್ಟೋರೀಸ್ ಗಳನ್ನ ನಿಮ್ಮ ಮುಖಾಂತರ ತಿಳ್ಕೊಳ್ಳೋದಿದೆಯಲ್ಲ, ಇಟ್ ಇಸ್ ವೆರಿ ನೈಸ್. ಈಗ ನಿಮಗೆ ಈ ಒಂದು ಇತಿಹಾಸ ಆಗಿರ್ಬೋದು ಅಥವಾ ಮೈಸೂರ್ ಬಗ್ಗೆ ಆಗಿರ್ಬೋದು, ಇದನ್ನೆಲ್ಲ ನಿಮ್ಗೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಬುಕ್ ಅಂತ ಇತ್ತಾ, ಅಥವಾ ನಿಮ್ಗೆ ಯಾವ್ದಾದ್ರು ಒಂದು ಟೀಚರ್ ಈ ತರದಲ್ಲಿ ನೀನ್ ಮುಂದಕ್ಕೆ ಹೋಗಿ ಈ ತರ ಮಾಡುವಂತ ಸಹಾಯ ಮಾಡ್ದಂತವ್ರು ಯಾರಾದ್ರೂ ಇದ್ರ? ಆಕ್ಚುಲಿ ಇದು ಏನಂದ್ರೆ ಇದು ಯಾವ್ದು ಒಂದ್ ಪರ್ಟಿಕ್ಯುಲರ್ ಬುಕ್ ಅಲ್ಲಿ ಸಿಕ್ಬಿಟ್ರೆ ಆ ಬುಕ್ ಇವ್ರು ಟೆಕ್ಸ್ಟ್ ಮಾಡ್ಬಿಡ್ಬೋದಲ್ಲ. ಇದೆಲ್ಲ ಯಾವ್ದು ಒಂದ್ ಬುಕ್ ಅಲ್ಲಿ ಇಲ್ಲ. ಯಾವ್ದೋ ಒಂದ್ ಬುಕ್ ಅಲ್ಲಿ ಒಂದ್ ಲೈನ್ ಇರುತ್ತೆ, ಇನ್ಯಾವ್ದೋ ಒಂದ್ ಬುಕ್ ಅಲ್ಲಿ ಇನ್ನೊಂದ್ ಲೈನ್ ಇರುತ್ತೆ. ಅದೆಲ್ಲ ಸೇರ್ಸ್ಕೋಬೇಕು. ಅದೆಲ್ಲ ಸೇರ್ಸ್ಕೊಂಡ್ರೆ ನಿಮ್ಗೆ ಒಂದು ಒಟ್ಟಾರೆಯಾದ ಇತಿಹಾಸ ನಮ್ಮ ರಾಜ್ಯದ ಗೊತ್ತಾಗುತ್ತೆ. ಇದಕ್ಕೆಲ್ಲ 100 ಪುಸ್ತಕ, 100 ಡಾಕ್ಯುಮೆಂಟ್, 100 ಪತ್ರಕಾರ ಇಲಾಖೆ ಎಲ್ಲ ಇರುವಂತದ್ದು, 100 ಶಾಸನಗಳು, ಇದೆಲ್ಲ ಏನು ಕಂಟಿನ್ಯೂಸ್ ಆಗಿ ನೀವು ಓದ್ತಾ ಇರ್ಬೇಕು. ಕಂಟಿನ್ಯೂಸ್ ಓದ್ತಾ ದಾರಿಲಿ ಒಂದೊಂದ್ ಕಲ್ ನಿಮ್ಗೆ ಸಿಗುತ್ತೆ. ಅದನ್ನೆಲ್ಲ ಜೋಡಿಸ್ಬೇಕು. ಜೋಡ್ಸೋರು ಒಂದು ಈ ತರ ಪ್ರಸಂಗ ನಿಮಗೆ ಸಿಗುತ್ತೆ. ಇಂಥದ್ದೇ ಅಂತಿಲ್ಲ. ಆಮೇಲೆ ಇಲ್ಲಿ ದಾರಿಲಿ ಸಿಕ್ಕವರೆಲ್ಲ ನನ್ ಗುರುಗಳೇ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ರು ನನ್ ಗುರುನೇ. ಇದ್ ನೋಡು, ಈ ಪುಸ್ತಕ ಓದು, ಆ ಪುಸ್ತಕ ಓದು ಅಂತ ಹೇಳ್ದಂತವ್ರು ನಮ್ ಗುರುನೇ. ಇದಕ್ ದಾರಿ ತೋರಿಸ್ತಾ ಎಲ್ಲಾರ್ನು ನಾನು ಇವತ್ತು ಅನ್ಕೋತೀನಿ. ಎಲ್ರು ಗುರುಗಳೇ. ಎಲ್ರು ಇದನ್ನ ತೋರ್ಸೋರು. ಇದು ನನ್ನ ಆಸಕ್ತಿ ನೋಡಿ, ಆಯ್ತು ಈ ಪುಸ್ತಕ ತಗೊಳ್ಳಿ ಓದಿ, ಈ ಪುಸ್ತಕ ತಗೊಳ್ಳಿ ಓದಿ ಅಂತ ಪುಸ್ತಕಗಳನ್ನ ತಂದ್ಕೊಟ್ರು. ಎಷ್ಟೋ ಜನ ಈ ಆಸಕ್ತಿ ನೋಡಿ ತಮ್ಮ ಮನೆಯಲ್ಲಿದ್ದಂತ ಹಳೆ ಪುಸ್ತಕಗಳು ಯಾರು ಓದ್ತಿಲ್ಲ ಧರ್ಮಿ ತಗೊಂಡ್ ಕೊಟ್ರು. ತುಂಬಾ ಹಳೆ ಪುಸ್ತಕಗಳು ನಾವ್ ಯಾರು ಓದ್ತಾ ಇಲ್ಲ. ಇದನ್ನ ನಮ್ ತಾತ ಓದ್ತಾ ಇದ್ರಿ, ಈಗ ಯಾರು ನಾವು ಓದ್ತಾ ಇಲ್ಲ, ಮಕ್ಳೆಲ್ಲ ಇಂಜಿನಿಯರಿಂಗ್ ಸೇರೋ, ಈ ಪುಸ್ತಕ ಯಾರು ಮುಟ್ತಾ ಇಲ್ಲ ಅಂತ. ಆ ಪುಸ್ತಕಗಳೆಲ್ಲ ಅಮೂಲ್ಯ ಪುಸ್ತಕಗಳು. ಅದೆಷ್ಟು ಅಮೂಲ್ಯ ಅಂತಂದ್ರೆ ಕೆಲವೆಲ್ಲ ಯಾವ್ದೋ ಒಂದ್ ಪುಸ್ತಕದಲ್ಲಿ ಮಾತ್ರ ಮೆನ್ಷನ್ ಆಗಿರುತ್ತೆ. ಅದೊಂದು ಪ್ರಸಂಗ ಈಗ ನಾನು ಹೇಳ್ಬಿಡ್ತೀನಿ. ಯಾರೊಬ್ರು ನನ್ನ ಸ್ನೇಹಿತರು ಇದೇ ರೀತಿ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿ ಅದನ್ನ ತಂದ್ಕೊಟ್ರು. ನಮ್ಮ ಮನೇಲಿ ನಮ್ ತಾತನ ಕಾಲದ 2 ಪುಸ್ತಕ ಇದೆ, ನಾನು ತಂದ್ಕೊಡ್ತೀನಿ ಅಂತ ತಂದ್ಕೊಟ್ರು. ಅದನ್ನ ಆ ಪುಸ್ತಕದಲ್ಲಿ ಏನಿದೆ ಅಂತ ನೀವು ಓದ್ ನನ್ಗೆ ಹೇಳ್ಬೇಕು ಅಂದ್ರೆ ಆ ಪುಸ್ತಕ ಓದ್ದೆ ನಾನು ಕೂತಿ. ಎಂತ ಪ್ರಸಂಗ ಅಂತಂದ್ರೆ, ಮರಾಠ ಸರ್ದಾರನೊಬ್ಬ ತಂಜಾವೂರನ್ನ ಅವ ಪ್ರಾಂತ್ಯವನ್ನ ಆಳ್ತಿದ್ದಂತವನು. ಅವಾಗ ನಾನು ಹೇಳೋದು 1680ರಲ್ಲಿ ನಮ್ಮ ಮೈಸೂರಿನ ಮಹಾರಾಜ ಚಿಕ್ಕದೇವರಾಜ ಒಡೆಯರ್ನ ಒಂದ್ಸಲಿ ಸ್ವಲ್ಪ ಲಘುವಾಗಿ ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಆಡ್ಕೊಳ್ತಾನೆ. ಏನ್ ಮಹಾ ದೇವಸ್ಥಾನಗಳು ಕಟ್ಟಿದೀರಾ ನೀವು, ನಮ್ಮಲ್ಲಿ ನೋಡಿ ಎಂತೆಂತ ದೊಡ್ಡ ದೇವಸ್ಥಾನ ಇದೆ ತಮಿಳ್ನಾಡಿಲಿ ಅಂತ. ಇವ್ರು ಅದನ್ನ ಸೀರಿಯಸ್ ಆಗಿ ತಗೊಂಡಂತ ಮೈಸೂರು ಮಹಾರಾಜ ಚಿಕ್ಕದೇವರಾಜ ಒಡೆಯರು ಒಂದೇ ವರ್ಷದಲ್ಲಿ 3 ದೇವಸ್ಥಾನ ಕಟ್ತಾರೆ. ಚಾಮರಾಜನಗರದಲ್ಲಿ ಹರದನಹಳ್ಳಿಲಿ ಒಂದು ದೇವಸ್ಥಾನ, ದಿವ್ಯಲಿಂಗೇಶ್ವರನ ದೇವಸ್ಥಾನ, ವರ್ಕೋಡು ಅಂತ ಇದೆ ಅಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ, ಮತ್ ಮೈಸೂರಿನಲ್ಲಿ ನಮ್ಮ ಶ್ವೇತವರಾಹ ಸ್ವಾಮಿ ದೇವಸ್ಥಾನ. ಒಂದೇ ವರ್ಷದಲ್ಲಿ ಕಟ್ಟ ಅವ್ನ ಕರ್ಸ್ ತೋರಿಸ್ತಾಳ. ಇಲ್ಲಿ 3 ದೇವಸ್ಥಾನ ಕಟ್ಟಿ. ಇಂಥವೆಲ್ಲ ಎಲ್ಲೆಲ್ಲೋ ಸಿಗುತ್ತೆ. ಇದೆಲ್ಲ ನಾವು ಎಲ್ಲೋ ಹುಡುಕ್ತಿರ್ತೀವಿ, ಸಿಕ್ಕಿರಲ್ಲ. ಯಾವ್ದೋ ಪುಸ್ತಕದಲ್ಲಿ ಸಿಕ್ಬಿಡ್ತಿದ್ದ. ಸೊ ಈ ರೀತಿ ಇದು ಸಹಜ. ಏನು ಸಮುದ್ರದಲ್ಲಿ ಏನಿದೆ ಅಂತ
ಒಂದೇ ಸಲ ಡಿಸೈಡ್ ಮಾಡಕ್ ಆಗಲ್ಲ. ಆಗಲ್ಲ. ಇದು ಸಮುದ್ರ, ಪ್ರತಿದಿನ ಹೊಸ ಮೀನ್ ಸಿಗ್ತಾ ಇರುತ್ತೆ, ಪ್ರತಿದಿನ ಹೊಸದೇನೋ ಸಿಗ್ತಾ ಇರುತ್ತೆ. ಆ ಒಳಗಡೆ ಇಳಿಯೋದಂತೂ ನಾವು ಬಿಡಬಾರ್ದು. ಇದೇ ರೀತಿ ರಿಯಲ್ ಸ್ಟೋರೀಸ್ಗೋಸ್ಕರ ರಕ್ಷಾ ಪ್ರಸಾದ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.